ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಏನು ಅಂಥ ಆನೆ ಇವತ್ತು ಸಿಗಲಿಲ್ಲ. ಆದರೆ ಅದರ ಜೊತೆಗೆ ಮತ್ತೊಂದು ಆನೆ ಇತ್ತು. ಆ ಆನೆಗೆ ರೇಡೆ ಕಲರ್ ಅಳವಡಿಸಿ ಯಶಸ್ವಿ ಕಾರ್ಯಾಚರಣೆ ಮಾಡಿದ್ದಾರೆ. ಕಾರ್ಯಾಚರಣೆ ಇಲ್ಲಿ ಮುಗ್ದಿಲ್ಲ, ನಾಳೆನೂ ಕಾರ್ಯಾಚರಣೆ ಮುಂದುವರಿತದೆ. ತುಂಬ ಖುಷಿ ಏನು ಅಂತ ಹೇಳಿದ್ರೆ, ಇವತ್ತೆಲ್ಲ ಆನೆಗಳು ಈಚೆ ಇದ್ದಾಗ ಸ್ಪೆಷಲಾಗಿ ಡಾಕ್ಟರ್ ರಮೇಶ್ ಅವರು ಅಭಿಮನ್ಯು ಮೇಲೆ ಕರ್ಕೊಂಡೋಗಿ ಈ ಆನೆಗೆ ಡಾಟ್ ಮಾಡಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ರೇಡೆ ಕಲರ್ ಅಳವಡಿಸಿ ಆನೆನಲ್ಲೇ ಬಿಟ್ಟಿದ್ದಾರೆ. ಅದೇ ರೀತಿ ಈ ಕಾರ್ಯಾಚರಣೆಯಲ್ಲಿ ರಂಜನ್ ಸರ್ಗೆ ಸಾಥ್ ಕೊಡೋಂಥ ನಮ್ಮ ದುಬಾರೆಯ ನೆಚ್ಚಿನ ಒಬ್ಬರು DRFR ಆದಂಥ ನಮ್ಮ ರಂಜನ್ ಸಾಹೇಬ್ರಿದ್ದರು. ಅವರು ಏಕಲವ್ಯನ ಮೇಲೆ ಕೂತು ಅವ್ರಿಗೆ ಮೇನ್ ರೋಡ್ ಸಮೀಪ ಕಾರ್ಯಾಚರಣೆಗೆ ಸಾಥ್ ಕೊಟ್ಟರು. ಕೊನೆಗೂ ಆನೆ ಒಂದು 4 ಗಂಟೆ ಸಮಯಕ್ಕೆ ಟ್ರ್ಯಾಕ್ ಆಗಿ ಸೆರೆ ಹಿಡಿದು ರೆಡ್ ಕಲರ್ ಅಳವಡಿಸಿ ವಾಪಸ್ ಕಾಡಿಗೆ ಬಿಟ್ಟರು. ಅದೇ ರೀತಿ ಸುಮಾರು ಹೊತ್ತು ಈ ಕಿಲ್ಲರ್ ಆನೆಗಾಗಿ ಸುಮಾರು ಬೆಳಗಿಂದನೂ ಟ್ರ್ಯಾಕಿಂಗ್ ನಡೀತಾಯಿತ್ತು. ಆನೆ ಟ್ರ್ಯಾಕ್ ಆಗಿದೆ, ಆದರೆ ಅವ್ರಿಗೆ ಆನೆ ನಿಲ್ತಾ ಇಲ್ಲ. ಆನೆ ಒಂದು ಸ್ವಲ್ಪ ಮದ ಇರುವ ಲಕ್ಷಣದಲ್ಲಿ ಕಂಡು ಬರ್ತಾ ಇದೆ. ಆನೆ ನೋಡಲಿಕ್ಕೆ ಒಂದು ಸ್ವಲ್ಪ ನಮ್ಮ ಕಾಡಾನೆ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಶ್ರೀಕಂಠನ ರೂಪವನ್ನು ಹೋಲ್ತಾ ಇದೆ. ಅದೇ ರೀತಿ ನಾವು ನೋಡ್ಬೋದು, ವಸಂತನ ಮುಖದಲ್ಲಿ ಮಂದಹಾಸ. ಎಷ್ಟೋ ಒಂದು ವರ್ಷಗಳಾದಮೇಲೆ, ಒಂದು 2 ವರ್ಷ ಕಳೆದು ಈಗ ಎರಡನೇ ಕಾರ್ಯಾಚರಣೆ, ಹೋದ ಕಾರ್ಯಾಚರಣೆಗೆ ಹೋಗಿದ್ದು ಅಷ್ಟೇ ಅಭಿಮನ್ಯು. ಆದರೆ ಬಳಸಲಿಕ್ಕೆ ಆಗಲಿಲ್ಲ, ಮದ ಇದ್ದ ಕಾರಣ. ಮದ ಕಮ್ಮಿಯಾಗಿದೆ. ಅದೇ ರೀತಿ ಇವತ್ತು ಕರ್ಕೊಂಡು ಒಳಗಡೆ ಹೋಗಿ ಡಾಟ್ ಮಾಡಿದಾಗ ನಮಗೆಲ್ಲರಿಗೂ ಖುಷಿ ಆಯಿತು. ಏಕಾಏಕಿ ನುಗ್ಗಿ ಒಂದು 1/4 ಗಂಟೆ ಹೊತ್ತಲ್ಲಿ ಅಭಿಮನ್ಯು ಮೇಲೆ ಡಾಕ್ಟರ್ ರಮೇಶ್ ಅವರು ಕೂತು ಈ ಆನೆನ ಡಾಟ್ ಮಾಡಿದರು. ಎಂದಿನಂತೆ ಸಂಪ್ರದಾಯ ಪ್ರಕಾರವಾಗಿ ಮಧ್ಯಾಹ್ನ 3-3:30 ಗಂಟೆಗೆ ಎಲ್ಲರೂ ಊಟ ಎಲ್ಲ ಆದ ಮೇಲೆ ಆನೆ ಯಾವ ಕಿಲ್ಲರ್ ಆನೆ ಟ್ರ್ಯಾಕ್ ಆಗಿಲ್ಲ ಇರೋ ಕಾರಣ ರೇಡೆ ಕಲರ್ ಹಾಕೋಣ ಅಂತೇಳಿ ಸಾಂಪ್ರದಾಯಿಕವಾಗಿ ಡಾಕ್ಟರ್ ರಮೇಶ್ ಗುಂಡನ ಮತ್ತು ಇನ್ನಿತರರು ಆನೆಗೆ ಪೂಜೆ ಮಾಡಿದರು. ಪೂಜೆಯನ್ನು ನೆರವೇರಿಸಿದ ನಂತರ ಆನೆಗಳನ್ನ ತಗೊಂಡೋಗಿ ಕಾರ್ಯಾಚರಣೆಗೆ ಬಳಸಲಾಯಿತು. ಇನ್ನು ನಮಗೆ ಅದೇ ಆ ಕಿಲ್ಲರ್ ಆನೆ ಒಂದು ಸಿಕ್ಕಿದರೆ ಇನ್ನೂ ತುಂಬ ಖುಷಿಯಾಗಿರೋದು. ಇವತ್ತು ಟ್ರ್ಯಾಕ್ ಆಗಿಲ್ಲ, ಎಲ್ಲರೂ ತುಂಬ ಖುಷಿಯಿಂದ ಕಾಯ್ತಾಯಿದ್ರು. ಆದರೆ ಆನೆ ಸಿಗಲಿಲ್ಲ. ಕಾರ್ಯಾಚರಣೆ ನಾಳೆ ಮುಂದುವರಿತದೆ. ನಾಳೆ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದೇ ರೀತಿ ಆನೆಗಳೆಲ್ಲವೂ ವಾಪಸ್ ಇವತ್ತು ಮತ್ತಿಗೂಡು ಕ್ಯಾಂಪಿಂದ 6 ಕಿಲೋಮೀಟ್ರ್ ದೂರದಲ್ಲಿ ಇದ್ದು, ಇನ್ನು ಇಲ್ಲಿ ಕ್ಯಾಂಪ್ ಮಾಡೋದಕ್ಕಿಂತ ಉತ್ತಮವಾದ ಕೆಲಸ ಅಂತ ಹೇಳಿದ್ರೆ ವಾಪಸ್ ಅದೇ ಲಾರಿಗಳಲ್ಲಿ ಆನೆಗಳನ್ನ ವಾಪಸ್ ಕ್ಯಾಂಪಿಗೆ ಕರ್ಕೊಂಡೋಗಿ ಅವ್ರವ್ರ ಜಾಗದಲ್ಲಿ ಅವ್ರವ್ರ ಮನೆಯಲ್ಲಿ ಇವತ್ತು ವಾಸ್ತವ್ಯ. ನಾಳೆ ಆನೆ ಟ್ರ್ಯಾಕ್ ಆದ ನಂತರ ಬರ್ತದೆ. ಯಾಕೆಂತ ಹೇಳಿದ್ರೆ ಟ್ರ್ಯಾಕ್ ಆದಮೇಲೆ ತರೋದು ಒಳ್ಳೆಯದು. ಅಷ್ಟು ಗಂಟೆ ಆನೆಗಳಲ್ಲಿ ಒಳ್ಳೆ ಮೇವುಗಳೆಲ್ಲ ತಿಂದ್ಕೊಂಡು ಆರಾಮಾಗಿರ್ತವೆ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥದ್ದು ನಮ್ಮ ಹುಣಸೂರಿನ ACF ಆದಂಥ ಲಕ್ಷ್ಮೀಕಾಂತ್ ಸರ್ ಮಾರ್ಗದರ್ಶನ. ಅದೇ ರೀತಿ ಡಾಕ್ಟರ್ ರಮೇಶ್ ಅವರ ನಾಯಕತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಇದರಲ್ಲಿ ನಮ್ಮ ತಿತಿಮತಿ ಮತ್ತು ಅರ್ಕೆರೆ ಭಾಗದ ಹಾಗೂ ಮತ್ತಿಗೂಡು ಕ್ಯಾಂಪ್ ಸಂಬಂಧಪಟ್ಟಂಥ ರೇಂಜರ್ ಆದಂಥ ದೇವರಾಜ್ ಸರ್ ಅವರಿದ್ದರು. ಅದೇ ರೀತಿ ನಮ್ಮ ತಿತಿಮತಿ ಭಾಗದ ರೇಂಜರ್ ಆದಂಥ ಗಂಗಾಧರ್ ಸರ್ ಅವರಿದ್ದರು. ಮತ್ತು ETF ಸಿಬ್ಬಂದಿಗಳು, ನಮ್ಮ ಮತ್ತಿಗೂಡು ETF ಸಿಬ್ಬಂದಿಗಳು, ಮತ್ತು ಅರ್ಕೆರೆ ಭಾಗದ ETF ಸಿಬ್ಬಂದಿಗಳು, ಹಾಗೆ ನಮ್ಮ RRT ತಂಡಗಳು, ಸ್ಥಳೀಯ ಲೋಕಲ್ ಜನಗಳ ಸಹಾಯದಿಂದ ಅವುಗಳಿಂದ ಇನ್ಫಾರ್ಮೇಷನ್ ಅದನ್ನು ಪಡ್ಕೊಂಡ್ರು. ಅದೇ ರೀತಿ ನಮ್ಮ ಮೌತ ಕಾವಡಿಗಳು ಭಾಗವಹಿಸಿದರು. ಇದೇ ನಮ್ಮ ಮತ್ತಿಗೂಡು ಕ್ಯಾಂಪಿನ ಏಕಲವ್ಯ, ಬಳ್ಳೆಯ ಮಹೇಂದ್ರ, ಮತ್ತು ನಮ್ಮ ಭೀಮನಕಟ್ಟೆಯ ಗಣೇಶ, ಶ್ರೀಕಂಠ ಬರಬೇಕಿತ್ತು. ಶ್ರೀಕಂಠ ಬರುವಷ್ಟರಲ್ಲಿ ನಮ್ಮ ಇಲ್ಲಿ ನೆನ್ನೆ ನಡೆದಂಥ ಘಟನೆಗೆ ರಸ್ತೆ ತಡೆ ಇತ್ತು, ಪ್ರತಿಭಟನೆ ನಡೀತಾ ಇತ್ತು. ಆದ ಕಾರಣ ಅಲ್ಲಿಂದನೇ ವಾಪಸ್ ಶ್ರೀಕಂಠ ಮತ್ತಿಗೂಡಿಗೆ ಹೋಯಿತು. ನಮ್ಮ ಭೀಮ ಹಾಗೆ ಅಭಿಮನ್ಯು ಸಾರಥ್ಯದಲ್ಲಿ ಸೆರೆ ಸಿಕ್ಕಂಥ ಈ ಆನೆಗೆ ರೇಡೆ ಕಲರ್ ಅಳವಡಿಸಿ ನಮ್ಮ ಏನು ಕೋಣನಕಟ್ಟೆ ಬ್ಲಾಕ್, ಈಗ ನಮ್ಮ ಮನೆಯ ಪಕ್ಕನೇ ಕೋಣನಕಟ್ಟೆ ಅಂತ ಹೇಳೋ ಜಾಗ ಮತ್ತಿಗೂಡಿನಿಂದ 6 ಕಿಲೋಮೀಟ್ರ್ ದೂರದಲ್ಲಿದೆ.
ಆನೆಯನ್ನಲ್ಲೇ ಬಿಟ್ಟಿದ್ದಾರೆ. ಈಗ ಯಾರೋ ಅಂತ ಕೇಳಿದರು, ಎಲ್ಲಿ ಕಾರ್ಯಾಚರಣೆ ಇದೆ ಇದು? ಕೊಡಗು ಜಿಲ್ಲೆ ಪನಂಪೇಟೆ ತಾಲೂಕಿನ ಕೋಣನಕಟ್ಟೆ ತಿತಿಮತಿ ವಿಭಾಗದಲ್ಲಿ ಇರುವಂಥ ಅರಕೆರೆ ಬ್ಲಾಕ್ ದಲ್ಲಿ ಕಾರ್ಯಾಚರಣೆ ನಡೆದಿದೆ. ತುಂಬ ಖುಷಿಯಾಯಿತು. ಎಲ್ಲ ಶಾಂತಿ ಸಮಾಧಾನದಿಂದ ಎಲ್ಲ ಕಾರ್ಯಾಚರಣೆಗಳು ನೀಟಾಗಿ ಆದವು, ಯಾವುದೇ ಅಡೆತಡೆಗಳು ಇರಲಿಲ್ಲ. ಓಕೆ ಫ್ರೆಂಡ್ಸ್, ವಿಡಿಯೋ ಸುಮಾರು ಲೆಂತ್ ಇದೆ. ಏನೆಲ್ಲ ಘಟನೆಗಳು ನಡೀತು, ಏನೆಲ್ಲ ಪೂಜೆ ಪುರಸ್ಕಾರಗಳೆಲ್ಲ ಆಯಿತು ಎಲ್ಲನೂ ಇದೆ. ಒಂದು 5 ನಿಮಿಷದ ಕಾರ್ಯಾಚರಣೆ ಅಷ್ಟೇ. ಡಾಟಾ ಇತ್ತು, ಡಾಟಾದ ಸ್ಪೀಡಲ್ಲೇ ಡ್ರೋನ್ ಟೀಮ್ ಇತ್ತು. ಡ್ರೋನ್ ಟೀಮ್ ಭಾರಿ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ರು. ಇಮಿಡಿಯೇಟ್ ಮೆಸೇಜ್ಗಳನ್ನ ಕಳಿಸ್ತಾಯಿದ್ರು. ಕರೆಕ್ಟ್ಗಳು ನಮ್ಮ ಕುಮ್ಕಿ ಆನೆಗಳು ಆ ಆನೆ ಬಿದ್ದ ಜಾಗೆಗೆ ಹೋಗಿ ತಲುಪಿ ಇಮಿಡಿಯೇಟ್ ಬೆಲ್ಟನ್ನು ಅಳವಡಿಸಿ ರಿವರ್ಸಿನ ಇಂಜೆಕ್ಷನ್ ಕೊಟ್ಟು ಆನೆ ಇಮಿಡಿಯೇಟ್ ಬಿಡುಗಡೆ ಮಾಡಿದ್ದಾರೆ. ಭಾರಿ ಒಂದು ಖುಷಿಯಾದ ವಿಚಾರ. ಇದೇ ರೀತಿ ನಾಳೆ ಸಿಗುವಂಥ ನಮ್ಮ ಏನು ಕಿಲ್ಲರ್ ಆನೆ ಅದೊಂದು 2-3 ಜನ ಸಾಯಿಸಿದೆ ಅಂತ ಮಾಹಿತಿ ಇದೆ. ನೋಡುವ, ಅದನ್ನು ಆದಷ್ಟು ಬೇಗ ನಾಳೆ ಸೆರೆ ಹಿಡಿದು ದೂರದ ಊರಿಗೆ ಬಿಡೋದು ಇಲ್ಲ ಪಳಗಿಸೋದು ಏನಾದರೂ ಒಂದಾಗಲಿ. ನೋಡಲಿಕ್ಕೆ ತುಂಬ ಧೈರ್ಯವಾಗಿದೆ ಆನೆ, ಅಷ್ಟು ಸಾಮಾನ್ಯ ಆನೆ ಏನಲ್ಲ. ಹೆವಿ ಇರುವ ಕಾರಣ ನಮ್ಮ ಅಭಿಮನ್ಯು ಬೇಕೇ ಬೇಕು. ಅಪ್ಡೇಟ್ ಮಾಡೋಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ರೆ ಈಗ ಆಗಿದೆ. ಜಸ್ಟ್ ಬಂದು ನಾವು ಕಾರ್ಯಾಚರಣೆ ಮಾಡಿದಂಥ ಜಾಗದಲ್ಲಿ ನೆಟ್ವರ್ಕ್ ಇರಲಿಲ್ಲ. ನೋಡುವ, ನಾಳೆ ಕಾರ್ಯಾಚರಣೆ ಬಗ್ಗೆ ಸಮಗ್ರ ಮಾಹಿತಿ ನೀಡ್ತೇನೆ. ಕಾರ್ಯಾಚರಣೆ ಇವತ್ತಿಗೆ ಮುಗೀತು. ಈ ಕಾರ್ಯಾಚರಣೆ ರೆಡೆ ಕಲರ್ ಅಳವಡಿಕೆ ಇನ್ನೇನಿದ್ರು ಟ್ರ್ಯಾಕ್ ಮಾಡಿ ಆ ಆನೆನ ಸೆರೆ ಹಿಡಿಯುವಂಥ ಕೆಲಸ ಆಗಲಿ. ಪಳಗಿಸ್ತಾರೋ ಇಲ್ಲ ಬೇರೆ ಕಡೆ ಏನಾದರೂ ರೀಲೊಕೇಟ್ ಮಾಡ್ತಾರೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇಷ್ಟು ಮಾಹಿತಿ ಇದೆ. ವಿಡಿಯೋ ನೋಡಿ ನಮ್ಮ ಭೀಮ ನಿಮಗೂ ಸ್ವಲ್ಪ ಮದ ಇದ್ರೂ ಕಾರ್ಯಾಚರಣೆ ಭಾಗವಹಿಸಿದ್ದಾನೆ. ಭೀಮನ ಜೊತೆ ಅಭಿಮನ್ಯು ಇದೆ. ಅಭಿಮನ್ಯು ಪಕ್ಕ ಏಕಲವ್ಯನ ಪಕ್ಕ ನಮ್ಮ ಮಹೇಂದ್ರನ ಪಕ್ಕ ಗಣೇಶ. 5 ಆನೆಗಳು ಇವತ್ತಿನ ಕಾರ್ಯಾಚರಣೆ ಭಾಗವಹಿಸಿದೆ. ನಾಳೆ ಶ್ರೀಕಂಠ ಬರ್ಬೋದು. ನಾಳೆ ಕಾರ್ಯಾಚರಣೆ ಶ್ರೀಕಂಠ ಯಾಕೆ ಬರಬೇಕು ಅಂತ ಹೇಳಿದ್ರೆ, ಕಟ್ಟಿ ಎಳೆಯೋದಾದರೆ ಕಾರ್ಯಾಚರಣೆ ಮಾಡಿ ರಸ್ತೆಗೆ ಎಳೆಯೋದಾದರೆ ಶ್ರೀಕಂಠ ಬೇಕೇ ಬೇಕು. ನಾಳೆ ಬಂದು ಭಾಗವಹಿಸ್ತದೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ವಿಡಿಯೋ ಕೊನೆಯವರೆಗೆ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಪ್ರೋತ್ಸಾಹ ಮಾಡಿ. ಏನಾದರೂ ಕೇಳಲಿಕ್ಕಿದ್ರೆ ಹೇಳಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ವಿಡಿಯೋ ಅಂತ ನೋಡು ಅವನ ಪೈನ ನಮ್ಮ ರಮಣ ಮಾಡ್ರ ರಂಜನ ಬರ್ಬೇಕು. ಆನೆ ಬಂತು. ಮೂರಿದಾವೆ, ತಮಾಷೆ ಆಡೋದು ಬೇಡ. ಜನರು ಮೇಲೆ ಬರ್ತಾರೆ. ಇಲ್ಲಿ ಬಾರ